ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವಾಗ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ತುಂಬ ಫೇಮಸ್ ಆಗಿದ್ದಾರೆ. ಅವ್ರ ಬಗ್ಗೆ ನಾನು ಒಂದು ಕಿರುಚಿತ್ರ ಅಂದರೆ ಅವರ ಇತಿಹಾಸ ಹೇಳ್ತಾ ಇದ್ದೀನಿ ನೋಡಿ. ಸ್ಟೇಷನ್ ಹೈಸ್ಕೂಲ್ ಅವರು ಡಿಗ್ರಿ ಎಲ್ಲಿ ಮಾಡಿದ್ರು ಅಂದರೆ ಪದವಿ BCom ಮಾಡಿದ್ದಾರೆ. ಮತ್ತು ಮಾಸ್ ಮೀಡಿಯಾ BMM ಮಾಧ್ಯಮ ಕ್ಷೇತ್ರದ ಅಧ್ಯಯನವೇ ಅವರ ಕಂಟೆಂಟ್ ಕ್ರಿಯೇಷನ್ಗೆ ಬಲ ನೀಡಿತು. ಅವರ ವೃತ್ತಿ ಜೀವನ ಜಾಬ್ ಸ್ಟೈಲ್ ಯಾವ ಥರ ಇತ್ತು ಅಂದರೆ, 2020ರಲ್ಲಿ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ಕಂಟೆಂಟ್ ಕ್ರಿಯೇಷನ್ ಆರಂಭಿಸಿದರು. ರಕ್ಷಿತಾ ತುಳು ಟಾಕ್ಸ್ ಎಂಬ ಹೆಸರಿನಲ್ಲಿ ಅವರು ತುಳು ಭಾಷೆ, ಕರಾವಳಿ ಸಂಸ್ಕೃತಿ, ಮನೆ ಅಡುಗೆ, ಜೀವನ ಶೈಲಿ ಇವೆಲ್ಲವನ್ನು ಸಹಜವಾಗಿ ಪ್ರಸ್ತುತಪಡಿಸಿ ಜನಮನ ಗೆದ್ದರು. ಬಿಗ್ ಬಾಸ್ ಕನ್ನಡದ ಸೀಸನ್ 12ರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದರು. ಪ್ರಾರಂಭದಲ್ಲಿ ಎಲಿಮಿನೇಟ್ ಆದರೂ ಜನರ ಬೆಂಬಲದಿಂದ ಮರುಪ್ರವೇಶ ಪಡೆದರು. ಈ ಪ್ರಯಾಣವು ಅವರಿಗೆ ಇನ್ನಷ್ಟು ಜನಪ್ರಿಯತೆ ತಂದಿತು. ಜನಪ್ರಿಯತೆಯ ಕಾರಣ ಸಹಜ ಮಾತು, ನೈಸರ್ಗಿಕ ನಟನೆ, ತುಳು ಭಾಷೆಯ ಹೆಮ್ಮೆ, ಗ್ರಾಮೀಣ ಹಾಗೂ ಮಧ್ಯಮ ವರ್ಗದ ಜೀವನದ ಪ್ರತಿಬಿಂಬ. ಇಂದಿನ ಸ್ಥಿತಿ ಹೇಗಿದೆ ಅಂದರೆ, ಇಂದು ರಕ್ಷಿತಾ ಶೆಟ್ಟಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಅಭಿಮಾನಿ ಬಳಗ, ಕರಾವಳಿ ಸಂಸ್ಕೃತಿಯ ಪ್ರತಿನಿಧಿ, ಯುವಕರಿಗೆ ಪ್ರೇರಣೆಯ ಮುಖ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಕಿರು ಇತಿಹಾಸ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಹಲೋ ಫ್ರೆಂಡ್ಸ್, ಇನ್ನು ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ಇನ್ನು 2 ವೀಕ್ ಇರೋದು ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ. ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತ ನೀಡಿ ನಮ್ಮ ರಕ್ಷಿತಾ ಶೆಟ್ಟಿ ಅವರನ್ನು ಜಯಶೀಲನರಾಗಿ ಮಾಡಿ. ಯಾಕೆಂದರೆ ಅವರು ತುಂಬಾ ಸಹಜ ಗುಣ ಇದೆ, ಅಂದರೆ ಹೇಗಿದೆ ಹಾಗೆ ಹೇಳ್ತಾರೆ. ಮತ್ತು ಅವರು ತುಂಬ ಬಡ ಕುಟುಂಬದಿಂದ ಬಂದವರು. ಆದ್ದರಿಂದ ನಾವು ರಕ್ಷಿತಾ ಶೆಟ್ಟಿ ಅವರಿಗೆ ಬೆಂಬಲ ಕೊಟ್ಟು ಅವರನ್ನು ವಿನ್ನರಾಗಿ ನಾವು ಮಾಡೋಣ. ಆ್ಯಕ್ಚುಲಿ ಯಾಕೆಂದರೆ ಅವ್ರಿಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಯಾರೇ ಸಪೋರ್ಟಿವ್ ಇಲ್ಲ. ಆ್ಯಕ್ಚುಲಿ ಇಂಥವ್ರನ್ನ ನಾವು ಬೆಳೆಸ್ಬೇಕು ಆ್ಯಕ್ಚುಲಿ, ನಮ್ಮಂಥವ್ರು ಆ್ಯಕ್ಚುಲಿ. ಅದರಿಂದ ನಾನು ರಕ್ಷಿತಾ ಅವರಿಗೆ ಬಿಗಿನಿಂಗಿಂದ ಕೂಡ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತ ನೀಡಿ ನಮ್ಮ ರಕ್ಷಿತಾ ಶೆಟ್ಟಿ ಮಂಗಳೂರಿನವರಿಗೆ ಬಿಗ್ ಬಾಸಲ್ಲಿ ವಿನ್ನರ್ ಆಗಬೇಕು. ಅವರ ಪ್ರಾಬ್ಲಮ್ಸ್ಗಳೆಲ್ಲ ಕ್ಲಿಯರ್ ಆಗಬೇಕು. ಇದರಿಂದ ಅವರು ಪಾಪ್ಯುಲರ್ ಆಗಬೇಕು. ತುಂಬ ಮುಗ್ಧತೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ನೋಡಿದ್ರೇ. ಬಟ್ ಅವರು ಫುಲ್ ಏನು ಅಂತ ಗೊತ್ತಿಲ್ಲ, ಬಟ್ ನೋಡೋದಕ್ಕೆ ತುಂಬ ಮುಗ್ಧೆ ಅಂತ ಕಾಣಿಸುತ್ತೆ. ಅದರಿಂದ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತ ನೀಡಿ ಅವರಿಗೆ ಜಯಶೀಲನ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.